ನಮ್ಮ ತಾಯಿ ಬಂದ್ರು, ಮತ್ತೆ ನನ್ನ ತಮ್ಮನ ಕೋಲರ್ ಹಿಡ್ಕೊಂಡು ಅಂತ ಹೇಳ್ತಿದ್ದಾರೆ. ನಾವೇನು ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಸರ್. ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದ್ದೆ. ನನ್ನ ಅಕ್ಕನ ನಾನು ಆ ಫೋಟೋದನ್ನ ನೋಡಿದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಯಾವ ಹೆಣ್ಮಕ್ಳು ಆ ತರ ನೋಡ್ತಾರೆ ಸರ್? ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿಲ್ವಾ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು? ಆ ತರ ಅದಕ್ಕೆ ನ್ಯಾಯ ಕೇಳಕ್ ಬಂದ ತಪ್ಪ ಸರ್ ನಮ್ದೆಲ್ಲ. ಆದ್ರೆ ಈಗ ನೋಡಿ ಈ ತರ ಜನಗಳೆಲ್ಲ ನಮ್ ತಮ್ಮನೇ ಕೋಲ ಹಿಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವು ಸುಮ್ನೆ ಇರ್ತೀವ? ನಮ್ ಪ್ರಾಣ ಹೌದು ಪರವಾಗಿಲ್ಲ ಸರ್, ನನ್ನ ಅಕ್ಕನಿಗೆ ನ್ಯಾಯ ಸಿಗ್ಲೇಬೇಕು ಅಷ್ಟೇ. ನ್ಯಾಯ ಸಿಗುವಂತ ವಿಶ್ವಾಸ ಏನಾದ್ರು ಇದೆ ಸರ್. ಮಂಜುನಾಥ್ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ನಾವು ನಂಬಿರೋ ದೈವ ದೇವರುಗಳಿದ್ದಾರೆ. ಯಾವತ್ತೂ ಅಧರ್ಮ ದಾರಿ ನಡೆಯೋರಲ್ಲ ಅವರು. ನಾವು ಧರ್ಮದಲ್ಲಿ ಹೋಗ್ತೀವಿ, ನ್ಯಾಯ ಕೊಟ್ಟೆ ಕೊಡ್ತಾರೆ ಅವರು. ಪ್ರತಿಭಟನೆಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದೀರಿ ಎಂಬ ಮಾತುಗಳು ಕೂಡ ಹೇಳಿದ್ದಾರೆ. ಎಲ್ಲಿ ಸರ್? ನಾವು ಧರ್ಮಸ್ಥಳ ಗ್ರಾಮದಲ್ಲಿ ಇರುವವರು. ಧರ್ಮಸ್ಥಳ ಹೆಸರು ಹೇಳಿದ್ರೆ ಮತ್ತೆ ಯಾವ ಸರ್ ಗ್ರಾಮ ಹೇಳ್ಬೇಕು? ಧರ್ಮಸ್ಥಳ ಹೆಸರು ಹೇಳಿದ್ರೆ ಅಪಪ್ರಚಾರ ಆಗುತ್ತಂತ ಇವರಿಗೆ. ನಾವಿನ್ ದೇವಸ್ಥಾನದ ಹೆಸರು ಕ್ಷೇತ್ರ ಅಂತ ಯಾವುದೇ ಕಾರಣಕ್ಕೆ ಹೇಳಿಲ್ಲ. ನಮ್ಮ ತಾಯಿ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಹೇಳಿಲ್ಲ ಅವರು. ಧರ್ಮಸ್ಥಳದಲ್ಲಿ ಆಗಿರೋ ಸೌಜನ್ಯ ಅಷ್ಟೇ ಅದು. ನಾವು ಗ್ರಾಮನೇ, ಅದಕ್ಕೆ ನಾವು ಅದನ್ನ ಹೇಳ್ತಾ ಇರೋದು. ಅದು ತಪ್ಪಾಗಾದ್ರೆ ಹೇಳೋದು. ಈ ಗೊಂದಲವನ್ನ ನಿರ್ಮಾಣ ಮಾಡ್ಬೇಕಂತಲೇ ನೀವು ಬಂದಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಸುಮ್ನೆ ಹೇಳ್ತಿದ್ದಾರೆ ಇವರು. ನ್ಯಾಯ ಕೇಳಕ್ ಬಂದ್ರೆ ತಪ್ಪದು. ನಮ್ಮ ತಾಯಿ ಎಲ್ಲೂ ಹೋರಾಟ ಮಾಡಿದ್ರು ಹೋಗ್ತಾರೆ. ಅದು ನನ್ನ ಅಕ್ಕನ ಪರವಾಗಿ ಮಾತ್ರ ಇದ್ರೆ, ಅಲ್ಲಿ ಅಕ್ಕನ ಪರವಾಗಿ ಎಲ್ಲ ಹೋರಾಟ ನಡೀತಿರೋದು. ಸೊ ಅದಕ್ಕೆ ಹೋಗಿದ್ದಾರೆ ಅಷ್ಟೇ. ಅದಕ್ಕೆ ಇವ್ರು ನೋಡಿ ಸ್ಟೇಜಿಗೆ ಹತ್ತೋಕೆ ಬಿಡ್ಲಿಲ್ಲ ಅವರನ್ನ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗ್ಬೇಕಂತ ಗೊತ್ತಿಲ್ಲ ಸರ್. ಸ್ಟೇ ಕೊಟ್ಟಿದ್ದೀವಿ ಸಿಎಂಗೆ, ಅದೊಂದು ಗೊತ್ತಿಲ್ಲ ಮತ್ತೆ ಯಾವ ತರ ಆಗುತ್ತೆ. ಬಟ್ ನಮ್ ದೈವ ದೇವರ ಮೇಲೆ ನಂಬಿಕೆ ಇದೆ ಸರ್. ಕೊಂದವ್ರು ಮತ್ತೆ ರಕ್ತಕ್ಕಾರಿ ಸಾಯ್ತಾರೆ ಅಷ್ಟೇ. ನಮ್ಮ ತಾಯಿ ಬಂದ್ರು, ಮತ್ತೆ ನನ್ನ ತಮ್ಮನ ಕೋಲರ್ ಹಿಡ್ಕೊಂಡು ಅಂತ ಹೇಳ್ತಿದ್ದಾರೆ. ನಾವೇನು ಇಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಸರ್. ನನ್ನ ಅಕ್ಕನ ಪರವಾಗಿ ನ್ಯಾಯ ಕೇಳೋಕ್ ಬಂದಿದ್ದೆ. ನನ್ನ ಅಕ್ಕನ ನಾನು ಆ ಫೋಟೋದನ್ನ ನೋಡಿದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಯಾವ ಹೆಣ್ಮಕ್ಳು ಆ ತರ ನೋಡ್ತಾರೆ ಸರ್? ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿಲ್ವಾ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು? ಆ ತರ ಅದಕ್ಕೆ ನ್ಯಾಯ ಕೇಳಕ್ ಬಂದ ತಪ್ಪ ಸರ್ ನಮ್ದೆಲ್ಲ. ಆದ್ರೆ ಈಗ ನೋಡಿ ಈ ತರ ಜನಗಳೆಲ್ಲ ನಮ್ ತಮ್ಮನೇ ಕೋಲ ಹಿಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ನಾವು ಸುಮ್ನೆ ಇರ್ತೀವ? ನಮ್ ಪ್ರಾಣ ಹೌದು ಪರವಾಗಿಲ್ಲ ಸರ್, ನನ್ನ ಅಕ್ಕನಿಗೆ ನ್ಯಾಯ ಸಿಗ್ಲೇಬೇಕು ಅಷ್ಟೇ. ನ್ಯಾಯ ಸಿಗುವಂತ ವಿಶ್ವಾಸ ಏನಾದ್ರು ಇದೆ ಸರ್. ಮಂಜುನಾಥ್ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ನಾವು ನಂಬಿರೋ ದೈವ ದೇವರುಗಳಿದ್ದಾರೆ. ಯಾವತ್ತೂ ಅಧರ್ಮ ದಾರಿ ನಡೆಯೋರಲ್ಲ ಅವರು. ನಾವು ಧರ್ಮದಲ್ಲಿ ಹೋಗ್ತೀವಿ, ನ್ಯಾಯ ಕೊಟ್ಟೆ ಕೊಡ್ತಾರೆ ಅವರು. ಪ್ರತಿಭಟನೆಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದೀರಿ ಎಂಬ ಮಾತುಗಳು ಕೂಡ ಹೇಳಿದ್ದಾರೆ. ಎಲ್ಲಿ ಸರ್? ನಾವು ಧರ್ಮಸ್ಥಳ ಗ್ರಾಮದಲ್ಲಿ ಇರುವವರು. ಧರ್ಮಸ್ಥಳ ಹೆಸರು ಹೇಳಿದ್ರೆ ಮತ್ತೆ ಯಾವ ಸರ್ ಗ್ರಾಮ ಹೇಳ್ಬೇಕು? ಧರ್ಮಸ್ಥಳ ಹೆಸರು ಹೇಳಿದ್ರೆ ಅಪಪ್ರಚಾರ ಆಗುತ್ತಂತ ಇವರಿಗೆ. ನಾವಿನ್ ದೇವಸ್ಥಾನದ ಹೆಸರು ಕ್ಷೇತ್ರ ಅಂತ ಯಾವುದೇ ಕಾರಣಕ್ಕೆ ಹೇಳಿಲ್ಲ. ನಮ್ಮ ತಾಯಿ ಆಗಿರ್ಬೋದು, ಯಾವುದೇ ಕಾರಣಕ್ಕೆ ಹೇಳಿಲ್ಲ ಅವರು. ಧರ್ಮಸ್ಥಳದಲ್ಲಿ ಆಗಿರೋ ಸೌಜನ್ಯ ಅಷ್ಟೇ ಅದು. ನಾವು ಗ್ರಾಮನೇ, ಅದಕ್ಕೆ ನಾವು ಅದನ್ನ ಹೇಳ್ತಾ ಇರೋದು. ಅದು ತಪ್ಪಾಗಾದ್ರೆ ಹೇಳೋದು. ಈ ಗೊಂದಲವನ್ನ ನಿರ್ಮಾಣ ಮಾಡ್ಬೇಕಂತಲೇ ನೀವು ಬಂದಿರೋದು ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ಸುಮ್ನೆ ಹೇಳ್ತಿದ್ದಾರೆ ಇವರು. ನ್ಯಾಯ ಕೇಳಕ್ ಬಂದ್ರೆ ತಪ್ಪದು. ನಮ್ಮ ತಾಯಿ ಎಲ್ಲೂ ಹೋರಾಟ ಮಾಡಿದ್ರು ಹೋಗ್ತಾರೆ. ಅದು ನನ್ನ ಅಕ್ಕನ ಪರವಾಗಿ ಮಾತ್ರ ಇದ್ರೆ, ಅಲ್ಲಿ ಅಕ್ಕನ ಪರವಾಗಿ ಎಲ್ಲ ಹೋರಾಟ ನಡೀತಿರೋದು. ಸೊ ಅದಕ್ಕೆ ಹೋಗಿದ್ದಾರೆ ಅಷ್ಟೇ. ಅದಕ್ಕೆ ಇವ್ರು ನೋಡಿ ಸ್ಟೇಜಿಗೆ ಹತ್ತೋಕೆ ಬಿಡ್ಲಿಲ್ಲ ಅವರನ್ನ. ಮುಂದೆ ಯಾವ ರೀತಿಯಾಗಿ ತನಿಖೆ ಆಗ್ಬೇಕಂತ ಗೊತ್ತಿಲ್ಲ ಸರ್. ಸ್ಟೇ ಕೊಟ್ಟಿದ್ದೀವಿ ಸಿಎಂಗೆ, ಅದೊಂದು ಗೊತ್ತಿಲ್ಲ ಮತ್ತೆ ಯಾವ ತರ ಆಗುತ್ತೆ. ಬಟ್ ನಮ್ ದೈವ ದೇವರ ಮೇಲೆ ನಂಬಿಕೆ ಇದೆ ಸರ್. ಕೊಂದವ್ರು ಮತ್ತೆ ರಕ್ತಕ್ಕಾರಿ ಸಾಯ್ತಾರೆ ಅಷ್ಟೇ.